ಬೇಡ ಮುಂದೆ ಇಡೋಣ. ಭರತ್ ಇಲ್ಲ ಇದೆಯಾ ಸರ್? ಇದ್ರ ಸರ್ ಅವಾಗ ಫೋನ್ ಮಾಡಿದೆ. ಎಲ್ಲರಿಗೂ ನಮಸ್ಕಾರ. ದಿನಾಂಕ 9/8/2024. ನಾನಿವತ್ತು ತುಮಕೂರಿನ ಜಾಸ್ ಸ್ಟೋಲ್ ಹತ್ತಿದ್ದೀನಿ. ಕ್ಯಾಸ್ ಸಂದ್ರ ತುಮಕೂರು. ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯ ಪ್ರಾಯೋಗಿಕ ಕ್ಷೇತ್ರ ಹಿರೇಳಿಯವರಿಂದ ಸ್ಥಳೀಯ ರೈತರಿಂದ ಹಲಸು ಹಣ್ಣಿನ ನೇರ ಮಾರಾಟ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯ ಪ್ರಾಯೋಗಿಕ ಕ್ಷೇತ್ರ ಹಿರೇಹಳ್ಳಿ ಸ್ಥಳೀಯ ರೈತರಿಂದ ಹಲಸು ಹಣ್ಣಿನ ನೇರ ಮಾರಾಟ ಇವತ್ತು ಪ್ರಾರಂಭ ಮಾಡಿದ್ದಾರೆ. ತುಮಕೂರಿಗೆ ತುಂಬ ಹತ್ತಿರ ಆಗುತ್ತೆ. ಕ್ಯಾಸ್ತನದಿಂದ ತುಂಬ ಹತ್ತಿರ ಆಗುತ್ತೆ. ಜಾಸ್ ಸ್ಟೋಲ್ ಅಂತ ಅಲ್ಲೇ ಒಳಗಡೆ ಕೊಟ್ಟಿಲ್ಲ. ಸರ್, ನಿಮ್ಮ ಹೆಸರು? ನರಸಿಂಹಮೂರ್ತಿ ಅಂತ. ಯಾವ ಊರು ಸರ್? ಚೇಳೂರು. ಚೇಳೂರು. ನನಗೇನೇನು ಮಾರಾಟ ಮಾಡ್ತೀರಾ? ಅಳಿಸ್ತಾನ. ಇವು ತಿಂಡಿ ಮತ್ತು ಬೋಂಡ. ಹೌದಾ? ಹಲ್ವಾ, ಹಲಸಿನ ಹಲ್ವಾ, ಹಲಸಿನ ರೊಟ್ಟಿ ಎಲ್ಲ ಹಲಸಿನ ಪದಾರ್ಥಗಳಿಂದ. ಒಂದೇ ದಿನ ಕಾರ್ಯಕ್ರಮ ಇದು? ಹಾಂ ಸರ್, ಒಂದೇ ದಿನ ಕಾರ್ಯಕ್ರಮ. ಅಂದರೆ ರೈತರಿಗೆ ಮನವರಿಕೆ ಆಗಲಿ ಅಂತನಾ? ಹೌದು. ಹಲಸಿನ ಬಗ್ಗೆ ರೈತರಿಗೆ ಸುಮಾರು ಜನಕ್ಕೆ ರೇಟ್ ಗೊತ್ತಿಲ್ಲ, ಬೆಲೆ ಗೊತ್ತಿಲ್ಲ, ಮಾಹಿತಿ ಗೊತ್ತಿಲ್ಲ. ಹಾಗಾಗಿ ಸುಮಾರು ಜನಗಳು ಬೆಲೆ ಗೊತ್ತಿಲ್ಲದಂಗೆ ಮಧ್ಯವರ್ತಿಗಳು ಹೋಗಿ ಬೇಕಾಬಿಟ್ಟು ವ್ಯಾಪಾರ ಕೇಳ್ತಾರೆ. ಅದಕ್ಕೆ ಒಂದು ರೈತರುಗಳು ಮರಗಳು ಕಡಿದು ಅಟ್ಟಿಗೆ ಕಟ್ಟಿದ್ದಾರೆ ಅಲ್ವಾ? ಅದ್ರ ಬಗ್ಗೆ ಗಂಧ ಗೊತ್ತಾಗ್ತಿಲ್ಲ ಅಲ್ವಾ? ಹಾಗಾಗಿ ಅದ್ರ ಬಗ್ಗೆ ರೇಟ್ ಗೊತ್ತಾದರೆ ಹಲಸಿನ ಎಲ್ಲ ಕಡಿ ಎಲ್ಲ ಕಡಿದ್ಬಿಟ್ಟು ಅಟ್ಟಿಗೆ ಬಾಳೆ ಇಡ್ತಿದ್ದಲ್ಲ, ಇವಾಗ ಅರ್ಥ ಆದರೆ ಮತ್ತೆ ಆರಾಮಾಗಿ ಹಲಸಿನ ಗಿಡವನ್ನು ಡೆವಲಪ್ ಆಗೋದಲ್ಲ. ಅವ್ರಿಗೆ ಅರಿವು ಮೂಡ್ತಾರೆ, ನೇರವಾಗಿ ಇಲ್ಲಿಗೆ ಬಂದು ವ್ಯಾಪಾರ ಮಾಡೋದು. ಒಳ್ಳೆ ಉದ್ದೇಶ, ರೈತರಿಗೆ ಒಂದು ಒಳ್ಳೆ ಅನುಕೂಲ ಆಗುತ್ತಿದೆ.
ಈಗ ಮುಂದೊಂದು ದಿನ ಬೇರೆ ಬೇರೆ ಕಡೆ ಮಾಡಬೇಕು ತುಮಕೂರು ಜಿಲ್ಲೆಯಲ್ಲಿ ಎಲ್ಲ ಗುಂಪಿನಲ್ಲಿ ಸ್ಟಾರ್ಟಿಂಗ್ ತುಮಕೂರು ಮಾಡಬೇಕು ಅಂತ ಹಾಂ ಸದ್ಯಕ್ಕೆ ತುಮಕೂರು ಮಾಡಿ ನಾನು ಪೇಪರ್ ನೋಡೇ ಬಂದೆ. ಅದು ಹೆಂಗೆ ಟೇಸ್ಟ್ ನೋಡಕ್ಕೆ ಅದು ಬನ್ನಿ ಕಡೆ ಚಿತ್ರದುರ್ಗದಿಂದ ಎಂತ ಹೇಳ್ತಿರ್ಕೀಗ ನಾವು ಹಾಕ್ಬೇಕಲ್ಲ ಗಿಡ ಕೊಡ್ತಾರೆ ಮೇಡಮ್ ಇದು ಹಲಸಿನ ಬೀಜದಿಂದನಾ? ಹಾಂ ಸರ್. ಹಾಂ ಹಾಂ ತಿಂತೇನಾ ನಾವಲ್ಲಿ ತಿನ್ನ ಏನಂತ ಏನು ಹಾಂ ತಗೊಂಡಿದ್ದೀನಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ಲೋಕಾನಂದನ್ ಅಂತ. ಹಾಂ ಹಾಂ ನಾನು ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದೀನಿ ಹಿರೇಗಲ್ಲಿ ತುಮಕೂರಲ್ಲಿ. ಹಾಂ 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 ಇವತ್ತು ಈ ಒಂದು ಹಲಸಿನ ಮೇಳ ಅಂತ ಹೇಳ್ಬೋದು. ಒಂದು ಚಿಕ್ಕ ಲೆವೆಲಲ್ಲಿ ಸ್ಥಳೀಯ ರೈತರು ನೇರವಾಗಿ ಸಾರ್ವಜನಿಕರಿಗೆ ಮಾರಾಟ ಮಾಡೋ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಬಹಳ ಖುಷಿ ಆಗ್ತಾ ಇದೆ ನಮಗೆ. ಹೌದಾ? ಯಾಕಂದ್ರೆ ಅವರು ರೈತರೆಲ್ಲ ಒಂದು ಕಾಂಟ್ರಾಕ್ಟರ್ ಕೊಡೋದಕ್ಕಿಂತ ಅವರೇ ತಗೊಂಡ್ ಬಂದು ಇಲ್ಲಿ ಸೇಲ್ ಇಲ್ಲಿಗೆ ಬಂದು ಮಾರಾಟ ಮಾಡಬೇಕು ನಿಮ್ಮ ಮುಖಾಂತರ. ಎಸ್ ಎಸ್ ಎಸ್. ಆಮೇಲೆ ಶಾಮಿಯಾನ ಬಾಕ್ಸ್ಗಳೆಲ್ಲ ನಮ್ಮ ಕಡೆ ಇದ್ದ ಪಾಪ ಅವ್ರಿಗೊಂದು ಪ್ರಾಫಿಟ್ ಆಗಲಿ ಅಂತ ಅವ್ರ ಹೆಸರು ಹಾಕ್ಬಿಟ್ಟು ನಮಸ್ಕಾರ ಅವ್ರ ಹೆಸರು ಹಾಕ್ಬಿಟ್ಟು ಅದಲ್ಲಿ ಇಷ್ಟು ಅಂತ ಒಂದು ಅರ್ಧ ಕೆಜಿ 50 ರೂಪಾಯಿ 60 ರೂಪಾಯಿ ಅಂತ ಸೇಲ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಗಿಡಗಳು ಸೇಲ್ ಮಾಡ್ತಾ ಇದ್ದೀನಿ ಸಿದ್ದು ಹಲಸು. ಎಸ್ ಪ್ಲಸ್ ಮೌಲ್ಯವರ್ಧನೆ ಅವ್ರು ನಿಮಗೆ ಸಿದ್ದು ಹಲಸು ಪುಡಿ ಬೀಜದ ಪುಡಿಯಲ್ಲಿ ರೋಟಿ ಕಬಾಬು ಹಲ್ವಾ ಬೋಂಡ ಅದು ಕೂಡ ಸೇಲ್ ಆಗ್ತಾ ಇದೆ. ರೈತರಿಗೆ ಒಂದು ಅರಿವು ಮೂಡಿಸುವಂತ ಪ್ರಯತ್ನ ಖಂಡಿತ. ಮುಖ್ಯವಾದ ಉದ್ದೇಶ ಏನಪ್ಪ ಅಂದ್ರೆ ರೈತರು ಬಂದು ನೇರವಾಗಿ ಅವರು ಕೂಡ ಉದ್ದಿಮೆದಾರರಾಗಿ ಸೇಲ್ ಮಾಡಿ ಬಿಸಿನೆಸ್ ಇದು ಮಾಡ್ಬೇಕಂತ ಯಾವುದೇ ಮಿಡ್ಲ್ ಮ್ಯಾನ್ ಇಲ್ಲದೆ ಇವಾಗ ಎಂಡ್ ಆಫ್ ಸೀಸನ್ ಆಗಿದೆ. ಹಂಗಂದ್ರೆ ಚಿಕ್ಕ ಲೆವೆಲ್ ಆಗಿದೆ. ಮುಂದಿನ ವರ್ಷ ಜಾಸ್ತಿ ಜನ ಬರಬೇಕು. ತುಮಕೂರು ಟೌನ್ ಅಲ್ಲೇ ನಾವು ಇನ್ನೂ ದೊಡ್ಡ ಲೆವೆಲ್ ಮಾಡೋಣ ಮಾಡಿ. ಖಂಡಿತ ಮಾಡಿ. ಒಳ್ಳೆ ಉದ್ದೇಶ, ಒಳ್ಳೆ ಒಂದು ರೈತರಿಗೆ ಒಂದು ಒಳ್ಳೆ ಅರಿವು ಮೂಡಿಸುತ್ತೆ. ಹಂಗಾಗಿ ಇತ್ತೀಚೆಗೆ ಹಲಸಿನ ಒಂದು ಮೌಲ್ಯ ಇದೆಯಲ್ಲ ಅದರ ಮೌಲ್ಯವರ್ಧನೆ ಜಾಸ್ತಿ ಆಗ್ತಿದೆ ಈಗ. 100% ಜಾಸ್ತಿ ಆಗ್ತಿದೆ ಈಗ. ತುಮಕೂರಲ್ಲಿ ನೋಡಿದ್ರೆ ನಿಮಗೆ ತೆಂಗು ಅಡಕೆ ಜಾಸ್ತಿ ಆಗ್ತಾ ಇದೆ. ನೀರು ಜಾಸ್ತಿ ಬೇಕಾಗಿದೆ. ಇವಾಗ ಅಷ್ಟೇನು ನೀರು ನಮ್ಮ ಹಲಸಿಗೆ ಬೇಕಿದಿಲ್ಲ. ಸುಮ್ಮನೆ ಊರಲ್ಲಿ ಒಂದು ಹೊಲದಲ್ಲಿ ಒಂದೆರಡು ಮಾಡೋದಕ್ಕಿಂತ ಬ್ಲಾಕ್ ಪ್ಲಾಂಟೇಶನ್ ಆಗಿ ಮಾಡಿದ್ರೆ ನೇರವಾಗಿ ಮಾರಾಟಬಹುದು, ಮೌಲ್ಯವರ್ಧನೆ ಮಾಡಬಹುದು. ನೋಡಿ ಹೆಣ್ಮಕ್ಳೆಲ್ಲ ಮಾಡ್ತಾ ಇದ್ದಾರೆ. ರೈತರಿಗೆ ಒಂದು ಅಧಿಕವಾಗಿ ಒಂದು ಆರ್ಥಿಕವಾಗಿ ಬಲಗೊಳ್ಳಬಹುದು ಅವರು ಅಲ್ವಾ? ಈಗ ಅಡಿಕೆ ತೆಂಗು ಎಲ್ಲ ಹೆಂಗಾಗ್ತಾರೆ, ಇದು ಹಲಸಿನ ಮರಗಿಡಗಳನ್ನ ಸಹ ಬೆಳೆಸ್ಬೇಕು ಇವರು ಅಲ್ವಾ? ಅದು ಮುಂದೊಂದು ದಿನ ಒಳ್ಳೇದಾಗುತ್ತೆ ನೋಡಿದ್ರೆ ಮುಂದೊಂದು ದಿನ ಹಂಗಾಗಿ ಆಗಿ ಸರ್ ಒಳ್ಳೇದಾಗ್ಲಿ. ನಿಮ್ಮ ಉದ್ದೇಶ ಒಳ್ಳೇದಾಗ್ಲಿ. ರೈತರಿಗೆ ಒಳ್ಳೆ ಅರಿವು ಮೂಡಿಸ್ತಾ ಇದ್ದೀರಾ, ಜಾಗೃತಿ ಮೂಡಿಸ್ತಾ ಇದ್ದೀರಾ. ಇದು ಹೊರಗಡೆ ಗೊತ್ತಾಗಬೇಕಷ್ಟೇ. ಖಂಡಿತ ಅಲ್ವಾ? ಹಂಗಾಗಿ ಇದೊಂದು ಫಸ್ಟ್ ಡೇ ಒಂದು ಈ ವರ್ಷ, ಮುಂದಿನ ವರ್ಷ ದೊಡ್ಡ ಲೆವೆಲ್ ಮಾಡಿ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ಫೋನ್ ನಂಬರ್ ಇದ್ರೆ ಕೂಡ. ಫೋನ್ ನಂಬರ್ 8277252099. ಅದೇ ತಾನೆ? ಸರಿ ಸರ್, ಆಗ್ತೀನಿ. ಥ್ಯಾಂಕ್ ಯು. ಸರ್ ರುಚಿಯಾಗಿರುತ್ತಾ? ರುಚಿಯಾಗಿದೆಯಾ ಅಲ್ವಾ? ತುಂಬಾ ಚೆನ್ನಾಗಿದೆ ಸರ್ ಅಲ್ವಾ? ಅದು ಹಲಸಿನ ಬೀಜದಿಂದ ರೊಟ್ಟಿ, ಹಲಸಿನ ಕಬಾಬು ಹಣ್ಣಿನಿಂದ ಮಾಡಿರುವಂಥದ್ದು. ಮತ್ತೆ ನಮ್ದೊಂದು ಚಾನಲ್ ಇದೆ, ಇಂಡಿಯನ್ ಜಾಕ್ ಫುಡ್ ಅಂತ, ಯೂಟ್ಯೂಬ್ ಚಾನಲ್. ಅದಕ್ಕೆ ನೋಡೇ ಬಂದೆ ನಾನು. ರೈತರಿಗೆ ಅರಿವು ಮೂಡಿಸ್ಬೇಕಷ್ಟೇ. ನೇರವಾಗಿ ಮಾರಾಟ ಮಾಡೋದಕ್ಕಿಂತ ಇಲ್ಲಿಗೆ ಬಂದು ಮಾಡಿದರೆ ಅವ್ರಿಗೆ ಅನುಕೂಲ ಆಗುತ್ತೆ. ಬನ್ನಿ ಬನ್ನಿ.
ಮತ್ತೆ ಈ ವರ್ಷದ ಸೀಸನ್ ಮುಗಿತಾ ಬಂತಲ್ವಾ? ಹಾಂ ಸರ್, ಒಂದು 2 ವಾರ ಅಷ್ಟೇ ಕ್ಲೋಸ್ ಆಗುತ್ತೆ. ಬರ್ತಲ್ವಾ? ಒಂದು 2 ವಾರ ಬರುತ್ತಲ್ವಾ? ಆಲ್ಮೋಸ್ಟ್ ಅಂದ್ರೆ ಟ್ರೈ ಮಾಡಿ ಮಂತ್ ಕ್ಲಿಯರ್ ಮಾಡ್ತೀವಿ. ಮಾಡಿ ನಾನು ಬರ್ತೀನಿ, ನಾನು ಖಂಡಿತ ಬರ್ತೀನಿ. ಈ ಮಂತು ಖಂಡಿತ ಬರ್ತೀನಿ. ಈ ಮಂತ್ ಸಪ್ಲೈ ಮಾಡೇ ಮಾಡ್ತೀನಿ. ಮಾಡಿ ಮಾರ್ಕೆಟಲ್ಲಿ ಈ ಮಂತ್ ಕ್ಲಿಯರ್ ಮಾಡ್ತೀನಿ. ಮಾಡಿ ನರಸಿಂಹಮೂರ್ತಿ, ಒಳ್ಳೇದಾಗಲಿ. ರೈತರಿಗೆ ಒಳ್ಳೆ ಅರಿವು ಮೂಡಿಸ್ಲಿ ಅಲ್ವಾ? ಗೊತ್ತಿಲ್ಲ ಎಲ್ಲಿ ಕೊಡಬೇಕು, ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಲ್ವಾ? ಫೋನ್ ನಂಬರ್ ಕೊಡಿ ಸರ್. 7090 450 289 ಫೋನ್ ನಂಬರ್ ಹಾಕ್ತೀನಿ.